ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಚುನಾವಣೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಚುನಾವಣಾಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಶಾಂತಿಯುತ ಮತ್ತು ಮುಕ್ತ ಮತದಾನಕ್ಕೆ ಚುನಾವಣಾಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಸಿದ್ಧತೆ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ, 14 ಕ್ಷೇತ್ರದ ಮತದಾನಕ್ಕೆ ಚುನಾವಣಾ ಆಯೋಗ ಸಿದ್ಧತೆ, ಮತಗಟ್ಟೆಗಳನ್ನು ತಲುಪಿದ ಮತಯಂತ್ರಗಳು. ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರದ ಮತದಾನಕ್ಕೆ ಚುನಾವಣಾ ಆಯೋಗ ಇವತ್ತು ಕೊನೆ ಕ್ಷಣದ ತಯಾರಿಯನ್ನು ಮಾಡಿಕೊಂಡು ಮತದಾನ ಪ್ರಕ್ರಿಯೆಗೆ ಸರ್ವಸನ್ನದ್ಧವಾಗಿದೆ. ಬೆಂಗಳೂರಿನ 3 ಕ್ಷೇತ್ರಗಳು ಸೇರಿದಂತೆ ರಾಜ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ ನಾಳೆ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನ ನಡೆಯಲಿದೆ. ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದೆ. ಇವತ್ತು ಬೆಳಗ್ಗೆಯಿಂದಲೇ ಚುನಾವಣಾ ಸಿಬ್ಬಂದಿ ಆಯಾ ವಿಧಾನಸಭಾ ಕ್ಷೇತ್ರಗಳ ಮಸ್ಟರಿಂಗ್ ಕೇಂದ್ರಗಳಿಂದ ನಿಗದಿತ ಮತಗಟ್ಟೆಯ ಕೇಂದ್ರಗಳಿಗೆ ವಿದ್ಯುನ್ಮಾನ ಮತಯಂತ್ರವನ್ನು ಮತಗಟ್ಟೆಗೆ ತಲುಪಿಸಿದ್ದಾರೆ. ಚುನಾವಣಾ ಆಯೋಗ ಮತಗಟ್ಟೆಯ ಸುತ್ತ ಸಿಸಿ ಕ್ಯಾಮೆರಾ ಅಳವಡಿಸಿದೆ. ಚುನಾವಣಾ ಆಯೋಗ ಪ್ರತಿ ಮತಗಟ್ಟೆಗೆ ತಲಾ ಒಬ್ಬರು PRO ಹಾಗೂ APRO ಮತ್ತು 3 PO ಸೇರಿದಂತೆ 5 ಜನ ಮತಗಟ್ಟೆಯ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದೆ. ಸೂಕ್ಷ್ಮ ಅತಿಸೂಕ್ಷ್ಮ ಬೂತ್ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದೆ. ರಕ್ಷಣೆಯ ದೃಷ್ಟಿಯಿಂದ ನಗರದಲ್ಲಿ 11,000 ಪೊಲೀಸ್ ಸಿಬ್ಬಂದಿ, 4,000 ಹೋಮ್ಗಾರ್ಡ್ಸ್ ಜೊತೆಗೆ ಪ್ಯಾರಾಮಿಲಿಟರಿ ಪಡೆ ಬಳಕೆ ಮಾಡಿದ್ದು ಮತಕೇಂದ್ರಗಳ 200 ಮೀಟರ್ ಸುತ್ತ 144 ಸೆಕ್ಷನ್ ಜಾರಿ ಮಾಡಿದೆ. ಮತದಾನದ ದಿನ 60 ವರ್ಷ ಮೇಲ್ಪಟ್ಟ ವೃದ್ಧರಿಗೆ, ಅಂಗವಿಕಲರಿಗೆ ಉಚಿತ ಕ್ಯಾಬ್ ವ್ಯವಸ್ಥೆ ಮಾಡಿದ್ದು ಮತಕೇಂದ್ರದ ಬಳಿ ಕಾರ್ ಪಾರ್ಕಿಂಗ್ ಹಾಗೂ ಆ್ಯಪ್ ಮೂಲಕ ನೋಂದಣಿ ಮಾಡಿಕೊಂಡವರಿಗೆ ನೇರವಾಗಿ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಬಾರಿ ಬೆಂಗಳೂರಿನಲ್ಲಿ ಚುನಾವಣಾ ಆಯೋಗ ಮತದಾರರನ್ನು ಮತಗಟ್ಟೆಗೆ ಸೆಳೆಯುವ ಉದ್ದೇಶದಿಂದ ಥೀಮ್ ಬೇಸ್ಡ್ ಮತಗಟ್ಟೆಗಳ ನಿರ್ಮಾಣ ಮಾಡಿದೆ. ಮಹಿಳಾ ಮತದಾರರನ್ನು ಪ್ರೋತ್ಸಾಹಿಸಲು ಪಿಂಕ್ ಮತಗಟ್ಟೆ, ಯುವ ಮತದಾರರನ್ನು ಪ್ರೋತ್ಸಾಹಿಸುವ ಯುವ ಮತಗಟ್ಟೆ, ಸಿರಿಧಾನ್ಯ ಮತಗಟ್ಟೆ ಹಾಗೂ ವಿಶೇಷ ಚೇತನ ಮತಗಟ್ಟೆ, ಸಂಸ್ಕೃತಿ ಮತಗಟ್ಟೆ, ಪರಿಸರ ಮತಗಟ್ಟೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತಗಟ್ಟೆ, ಮಾಜಿ ಸೈನಿಕ ಮತಗಟ್ಟೆ, ತೃತೀಯ ಲಿಂಗಿಯ ಮತಗಟ್ಟೆ, ಕ್ರೀಡಾ ಮತಗಟ್ಟೆ ಮಾದರಿಗಳಲ್ಲಿ ಮತಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ. ಮಹಿಳೆಯರಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ಸಖಿ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿದ್ದು ಮಹಿಳಾ ಮತದಾರರಲ್ಲಿ ಮತದಾನದ ಜಾಗೃತಿ ಮೂಡಿಸಲು ಮುಂದಾಗಿದೆ. ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ. ಎಲ್ಲ ನಮ್ಮ ಸಿದ್ಧತೆ ಆಗಿದೆ. ಆ ಪೋಲಿಂಗ್ ಪಾರ್ಟಿ ಅವರಿಗೆ ಇವತ್ತು ರಾತ್ರಿ ಏನೇನು ವ್ಯವಸ್ಥೆಯಲ್ಲಿ ಪೋಲಿಂಗ್ ಸ್ಟೇಷನ್ನಲ್ಲಿ ಇರಬೇಕು ಅದನ್ನು ಕೂಡ ಮಾಡಿದ್ದೇವೆ. ನಾಳೆ ಈ ಎಲ್ಲ ವ್ಯವಸ್ಥೆಗೆ ಒಂದು ಪರಿಣಾಮ ಸಿಗಬೇಕಾದ್ರೆ, ಫಲ ಸಿಗಬೇಕಾದ್ರೆ ಮತದಾರರು ಬಂದು ತಮ್ಮ ಮತವನ್ನು ಚಲಾಯಿಸಬೇಕು. ಕಪ್ಪು ಚುಕ್ಕೆ 54%ಗೆ ಇದೆ, 54% ಮಾತ್ರ ವೋಟಿಂಗ್ ಆಗ್ತಾ ಇರೋದು. ಅದಕ್ಕೆ ಈ ಸಲ ಎಲ್ಲರೂ ನಮ್ಮ ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಿ ಈ ಕಪ್ಪು ಚುಕ್ಕಿಯನ್ನು ತೊಳೆಯಬೇಕು. BBMP ವ್ಯಾಪ್ತಿಯಲ್ಲಿ 3 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ನಾಳೆ ಒಟ್ಟು 8,984 ಮತಗಟ್ಟೆಗಳಲ್ಲಿ 1,01,27,869 ಮತದಾರರು ಮತವನ್ನು ಚಲಾಯಿಸಲಿದ್ದಾರೆ. ಅದರಲ್ಲಿ 1,60,232 ಯುವ ಮತದಾರರಿದ್ದಾರೆ. ಇನ್ನು ಬೆಂಗಳೂರಿನ 3 ಕ್ಷೇತ್ರಕ್ಕೆ 42,000 ಸಿಬ್ಬಂದಿಗಳನ್ನು ಚುನಾವಣಾ ಕೆಲಸಕ್ಕೆ ನಿಯೋಜನೆ ಮಾಡಲಾಗಿದೆ. ಮತದಾರರು ಹಾಗೂ ಮತಗಟ್ಟೆಗಳು. ಒಟ್ಟು ಮತದಾರರು 1,27,869. ಪುರುಷ ಮತದಾರರು 52,16,091. ಮಹಿಳಾ ಮತದಾರರು 49,09,958. ಯುವ ಮತದಾರರು 1,60,232. ಒಟ್ಟು ಮತಗಟ್ಟೆಗಳು 8,984. ಹವಾಮಾನ ಇಲಾಖೆಯಿಂದ ಬಿಸಿಲಿನ ತಾಪಮಾನ ಮುನ್ಸೂಚನೆ ನೀಡಿರುವುದು ಆಯೋಗಕ್ಕೆ ಟೆನ್ಷನ್ ಹೆಚ್ಚಿಸಿದೆ. ಮುಂಜಾಗ್ರತಾ ಕ್ರಮವಾಗಿ ಮತದಾನಕ್ಕೆ ಬರುವ ಮತದಾರರಿಗೆ ಬಿಸಿಲಿನ ತಾಪದಿಂದ ತಪ್ಪಿಸಲಿಕ್ಕೆ ಪೆಂಡಾಲ್ ಹಾಕಲಾಗಿದೆ. ಮತದಾನದ ವೇಳೆ ವಿವಿಪ್ಯಾಟ್ ಸಮಸ್ಯೆಯಾದರೆ ಪರ್ಯಾಯ ಕ್ರಮ ವಹಿಸಿದ್ದು ಪ್ರತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 20% ವಿವಿಪ್ಯಾಟ್ ಹೆಚ್ಚುವರಿ ಇಟ್ಟುಕೊಂಡಿದೆ. ಯಾವುದೇ ವಿವಿಪ್ಯಾಟ್ ಸಮಸ್ಯೆ ಕಂಡು ಬಂದರೆ ಸಂಗ್ರಹಿಸಿಟ್ಟಿರುವ ಹೆಚ್ಚುವರಿ ವಿವಿಪ್ಯಾಟ್ ಅನ್ನು ಶಿಫ್ಟ್ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ತೊಂದರೆ ಇಲ್ಲ. 2 ಹಂತದಲ್ಲಿ ವಿವಿಪ್ಯಾಟ್ ಅಲ್ಲಿ ನಾವು ಕ್ರಮ ಕೈಗೊಳ್ತೇವೆ. ಮಾಕ್ ಪೋಲ್ ಮುಕ್ತಾಯದವರೆಗೆ ಒಂದು ಪ್ರೋಟೋಕಾಲ್ ಇದೆ. CU ಪ್ರಾಬ್ಲಮ್ ಆಯಿತು CU, BU ಪ್ರಾಬ್ಲಮ್ ಆಯಿತು BU, ವಿವಿಪ್ಯಾಟ್ ಪ್ರಾಬ್ಲಮ್ ಆಯಿತು ವಿವಿಪ್ಯಾಟ್ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ನಮ್ಮ ಸೆಕ್ಟರ್ ಆಫೀಸರ್ಸ್ ಇರ್ತಾರೆ, ಮಾಡ್ತಾರೆ. ಆಫ್ಟರ್ ಮಾಕ್ ಪೋಲ್, ಆಕ್ಚುಯಲ್ ಪೋಲ್ ಅವಧಿನಲ್ಲಿ ಮತದಾನ ಶುರುವಾದ್ಮೇಲೆ CU ಪ್ರಾಬ್ಲಮ್ ಆದರೆ ಇಡೀ ಸೆಟ್ ಅನ್ನ ನಾವು ಎಕ್ಸ್ಚೇಂಜ್ ಮಾಡ್ತೇವೆ. CU, BU, ವಿವಿಪ್ಯಾಟ್. BU ಪ್ರಾಬ್ಲಮ್ ಆದ್ರೂ CU, BU, ವಿವಿಪ್ಯಾಟ್ ಅನ್ನು ನಾವು ಎಕ್ಸ್ಚೇಂಜ್ ಮಾಡ್ತೇವೆ. ವಿವಿಪ್ಯಾಟ್ ಪ್ರಾಬ್ಲಮ್ ಆದರೆ ವಿವಿಪ್ಯಾಟ್ ಎಕ್ಸ್ಚೇಂಜ್ ಮಾಡ್ತೇವೆ. ನಮ್ಮ ಸೆಕ್ಟರ್ ಅಧಿಕಾರಿಗಳಿಗೆ ನಾವು ರಿಸರ್ವ್ EVM ಅನ್ನು ಕೊಟ್ಟಿರ್ತೇವೆ, ಅವರು ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ನಾಳೆಯ ಮತದಾನಕ್ಕೆ ಆಯೋಗ ಕಂಪ್ಲೀಟ್ ಆಗಿ ಸಿದ್ಧತೆ ಮಾಡಿಕೊಂಡಿದೆ. ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಮತದಾರ ಪ್ರಭು ಯಾವುದೇ ಆಮಿಷಕ್ಕೆ ಬಲಿಯಾಗದೆ ಮತದಾನವನ್ನು ಮಾಡಬೇಕು ಅನ್ನೋದೇ ಪ್ರಜಾಪ್ರಭುತ್ವದ ಸತ್ಯ ಹಾಗೂ ಪಬ್ಲಿಕ್ ಟಿವಿಯ ಕಳಕಳಿ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.